ಕನ್ನಡ ವಾಹಿನಿಗೆ ಸ್ವಾಗತ. ಖಾನಾಪುರ ನಗರದಲ್ಲಿ ಇವತ್ತಿನ ದಿವಸ ಜಾಂಬೂಟಿ ಕ್ರಾಸ್ ಹತ್ತಿರ ದ್ವಿಚಕ್ರ ವಾಹನವೊಂದು ಕೆಟ್ಟು ರಸ್ತೆ ಮಧ್ಯದಲ್ಲಿ ಇರುವ ಗುಂಡಿಯನ್ನು ತಪ್ಪಿಸಲು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರುದ್ರಪ್ಪ ಹನುಮಂತ ನಾಯಕ್ ವಯಸ್ಸು 45 ವರ್ಷ, ನಾಗಪ್ಪ ಬಾಳಪ್ಪ ನಾಯಕ್ ವಯಸ್ಸು 39 ವರ್ಷ. ಇಬ್ಬರು ಕೂಡ ಖಾನಾಪುರ ನಾಯಕ ಗಲ್ಲಿ ನಿವಾಸಿಗಳಾಗಿದ್ದು, ಅಪಘಾತದ ವೇಳೆಯಲ್ಲಿ ಆಂಬ್ಯುಲೆನ್ಸ್ ಬರದೇ ಇರುವ ಕಾರಣ ಸ್ಥಳದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತರು ಸಂಘಟನೆಯ ರಾಜ್ಯದ ಉಪಾಧ್ಯಕ್ಷರು ಆಗಿರುವಂತಹ ಪ್ರಕಾಶ್ ಖಾನಾಪುರಿ ಹಾಗೂ ಅಲ್ಪಸಂಖ್ಯಾತರ ರಾಜ್ಯ ಉಪಾಧ್ಯಕ್ಷರು ಆದ ಜಾವೀದ್ ಮೊಕಾಶಿ ಅವರು ತಮ್ಮ ವಾಹನದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅದರಲ್ಲಿ ಒಬ್ಬನನ್ನು ಬೆಳಗಾವಿ ಆಸ್ಪತ್ರೆಗೆ ರವಾನಿಸಲು ಅಲ್ಲಿರುವ ವೈದ್ಯರು ತಿಳಿಸಿದರು. ಆದರೆ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ 1 ತಾಸು ಆದರೂ ಕೂಡ ಆಂಬ್ಯುಲೆನ್ಸ್ ಸೌಕರ್ಯ ಸಿಗದೇ ಇರುವ ಕಾರಣ ಅಲ್ಲಿನ ಸ್ಥಳೀಯರು ಆಸ್ಪತ್ರೆಯ ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಖಾನಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಒಂದೇ ಇದೆ, ಅದಕ್ಕೋಸ್ಕರ ನಾವೇನು ಮಾಡೋಕ್ಕಾಗಲ್ಲ ಅಂತ ಅವರು ಉತ್ತರವನ್ನ ಕೊಟ್ಟು ಸರ್ಕಾರದ ಮೇಲೆ ಹೊಣೆ ಹೊರಿಸಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ಆದರೂ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸೇವೆಯನ್ನ ಚೆನ್ನಾಗಿ ಮುಂದುವರಿಸುವುದಕ್ಕೋಸ್ಕರ ಮೇಲಾಧಿಕಾರಿಯೊಂದಿಗೆ ಚರ್ಚೆ ಮಾಡಿ ಆಂಬ್ಯುಲೆನ್ಸ್ ಒದಗಿಸುವ ಕೊಡುವ ಆಶ್ವಾಸನೆಯನ್ನ ಪ್ರಕಾಶ್ ಖಾನಾಪುರಿ ಅವರು ಭರವಸೆಯನ್ನ ಜನರಿಗೆ ಕೊಟ್ಟಿದ್ದಾರೆ. ಇದು ಖಾನಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಕೇಳಿದರೆ ಜಾಂಬೂಟಿನ ಆಂಬುಲೆನ್ಸ್ ಬರ್ತಾಯಿದೆ, ಸೌಲಭ್ಯಗಳು ಇಲ್ಲ. ಬೆಂಗಳೂರು ಫೋನ್ ಹಚ್ಚಿದ್ದಾರೆ, ಬೆಂಗಳೂರಿಂದ ಅದು ಕರೆಕ್ಟ್ ಆಗಿದ್ದು ನಾನು ಜಾಂಬೂಟಿನ ಬರ್ತಿದೆ ಅಂತ ಹೇಳ್ತಾರೆ. ಹೊರಮನೆಗೆ ಅದೇ ಖಾನಾಪುರ ಬರ್ತಿರ್ತಾರೆ 10 ನಿಮಿಷ, ಅರ್ಧ ತಾಸು ಮ್ಯಾಗ ಆಯಿತು. ಪೇಷಂಟ್ ತಂದು ಆಕ್ಸಿಡೆಂಟ್ ಆಗಿದೆ, ಡಿವೈಡರ್ ಕೊಡ್ತಿದ್ದಾರೆ, ಸೌಲಭ್ಯಗಳಿಲ್ಲ. ಅದನ್ನು ನಮ್ಮ ಸಮಾಜ ಎಸ್ ಟಿ ಸಮಾಜದವರು ಮಾತಾಡ್ತಾರೆ. ಸತ್ತು ಆದ್ಮೇಲೆ ಕರ್ಕೊಂಡು ಹೋದ್ರೆ ಹೆಂಗೆ ರೀ ಸರ್ ಹೇಳಿ ನಾವು ಈಗ ತಾವು ಪ್ರವಾಸದಲ್ಲಿ ಅಡ್ವರ್ಟೈಸ್ಮೆಂಟ್ ಕೇಳಿದ್ರೆ ಅವ್ರು ಆ ಕಡೆ ಹೊರಗೆ ಹೋಗಿತ್ತು, ನಂದಗಡೆ ಹೋಗಿತ್ತು, ಮಚ್ಚಿಗಡೆ ಹೋಗಿತ್ತು, ಮತ್ತು ಜಂಬಡಿ ಹೋಗಿದ್ದು, ಹೊರಮನೆ ಹೋಗಿತ್ತು ಅನ್ನೋ ಸರ್. ಈಗ ಅವ್ರ ನಾವು ಗಾಡಿ ಮೇಲೆ ತಂದವ್ರಿ, ಈಗ ಅವ್ರನ್ನ ಆಂಬುಲೆನ್ಸಿಂದ ಹೆಂಗೆ ಮಾಡಿದ್ವಿ, ದೊಡ್ಡ ಹಾಸ್ಪಿಟ್ಲ್ ತೊಗೊಂಡು ಏನು ಮಾಡ್ತೀವಿ ಹೇಳ್ತೀವಿ. ಈಗ ಅವ್ರನ್ನ ಕೇಳ್ಬಿಡಿ ಇಲ್ಲ ಅಂದ್ರೆ ಹೆಂಗೆ ಮಾಡ್ತಾರೆ ತೊಗೊಳ್ತೀವಿ. ನಮಗೆ ಅವೈಲೇಬಲ್ ಆಂಬ್ಯುಲೆನ್ಸ್ 2 ಅಷ್ಟೇ ಅವೈಲೇಬಲ್ ಇದೆ ಖಾನಾಪುರ. ಜಂಬೂಟಿಯಿಂದ ಕಾಲ್ ಮಾಡ್ಯಾರ, ಆ ಜಂಬೂಟಿಯಿಂದ ಇಲ್ಲೇ 1 ಕಿಲೋಮೀಟರ್ಲಿ ಇಲ್ಲೇ ಜಸ್ಟ್ ಬಂದ್ರೆ ಆಂಬ್ಯುಲೆನ್ಸ್ 3 ಕಿಲೋಮೀಟರ್ ಸಚಿನ್ ಮಾಮೂಲ್ ಅಂತ ಇಲ್ಲೇ 1 ನಿಮಿಷದಲ್ಲಿ ಬಂದರೆ ಆಂಬ್ಯುಲೆನ್ಸ್ ಆಕ್ಸಿಡೆಂಟ್ ಆಗಿ ಪೇಷಂಟ್ ಎಲ್ಲ ಇಲ್ಲ, ಪೇಷಂಟ್ ಎಲ್ಲ ಎಕ್ಸಾಮಿನೇಷನ್ ಮಾಡೈತಿ. ಈ ಪ್ರೆಸೆಂಟ್ ಕಾನ್ಶಿಯಸ್ ಬಂದೈತೆ ಪೇಷಂಟ್. ತಾವು ಬೆಳಗಾವಿ ರೆಫರ್ ಮಾಡಿದ್ದೀರಿ? ಹಾಂ, ರೆಫರ್ ಮಾಡಿ 1 ಅವರ್ ಸಮೀಪ ಆದ್ರೆ ಇನ್ನೂ ಮಟ್ಟ ಆಂಬ್ಯುಲೆನ್ಸ್ ಬಂದಿಲ್ಲ. ಇನ್ ಕೇಸ್ ಪೇಷಂಟ್ಗೆ ಏನಾರ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಪೇಷಂಟ್ ಎಲ್ಲ ಎಕ್ಸಾಮಿನೇಷನ್ ಮಾಡೈತ್ರಿ, ಕಾನ್ಶಿಯಸ್ ಐತಿ ಪೇಷಂಟಿಗೆ. ಅವ್ರು ಕಂಪ್ಲೀಟ್ ಸ್ಟೆಬಿಲಿಟಿ ಬಂದಾಗ ಅವರು ಅನ್ಕಾನ್ಶಿಯಸ್ ಇದ್ರು ಪೇಷಂಟ್. ಸೊ ಎಮರ್ಜೆನ್ಸಿಗೆ ಏನಾದರೂ ಒಂದು CT ಸ್ಕ್ಯಾನ್ ಮಾಡಿ ಪ್ರಾಬ್ಲಮ್ ಇದೆಲ್ಲ ನೋಡೋಕ್ಕಷ್ಟೇ. ಪ್ರೆಸೆಂಟ್ ಪೇಷಂಟಿಗೆ ಕಾನ್ಶಿಯಸ್ ಬಂದೈತಿ, ಬಟ್ ಆದರೂ ಒಂದು ಸ್ಕ್ಯಾನ್ ಎಮರ್ಜೆನ್ಸಿ ಪೇಷಂಟ್ ಸೇಫ್ಟಿ ತಾಲೂಕು ಆಸ್ಪತ್ರೆ ಆಂಬ್ಯುಲೆನ್ಸ್ ನಮಗೆ ಅವೈಲೇಬಲ್ ಬೇಕ್ರಿ. ಪ್ರತಿ ಸಪ್ತಾಹ ಇದೇ ಆಗ್ತಾ ಇದೆ. ಅದ್ರ ಸಂಬಂಧ ನಮ್ಮ ಕಡೆಯಿಂದ ಏನಾರ ಹೇಳಿದ್ರೆ ಆಯ್ತು. ಯಾರ್ದು ಇದರಲ್ಲಿ ಇದೆ ಪ್ರಾಬ್ಲಮ್? ಈಗ ನೋಡ್ರಿ, ನಾವು ಅಲ್ಲ ನಾ ಏನು ಹೇಳೋದಿಷ್ಟೇ, ಎಷ್ಟು ಆಂಬ್ಯುಲೆನ್ಸ್ ಸರ್ವಿಸ್ ಕೊಡ್ತೀವಿ ನಾವು. ಎಷ್ಟು ಆಂಬ್ಯುಲೆನ್ಸ್ ಇದೆ, ಪೇಷಂಟಿಗೆ ಏನು ಬೇಕು ಮೋಸ್ಟ್ ನಿಯರ್ ಅತಿ ಜಲ್ದಿ ಯಾವ್ದಾಗ ಅದನ್ನೇ ಮಾಡ್ತೀವಿ. ಸೊ ನಾವು ಅಲ್ಲಿಗೂ ಅದನ್ನೇ ಮಾಡೀವಿ. ಸೊ ಹಿಂಗೆ ಪ್ರಾಬ್ಲಮ್ ಕಾಲ್ ಮಾಡಿದ್ರೆ ಜಾಂಬೂಟಿ ತಾಲೂಕು ಆಸ್ಪತ್ರೆ ಇಲ್ಲ ಸರ್. ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಒಂದರ ಆಂಬ್ಯುಲೆನ್ಸ್ ಅವೈಲೇಬಲ್ ಬೇಕು ಸರ್. ಅದು ನೀವು ಹೇಳೋದೆಲ್ಲ ಕೇಳಿ ನಾವು ಕಾಲ್ ಮಾಡಿದ್ದು 108 ಆಂಬ್ಯುಲೆನ್ಸ್. 108 ಆಂಬ್ಯುಲೆನ್ಸ್ ಫುಲ್ ಇಕ್ವಿಪ್ಡ್ ಇರುತ್ತೆ. ಏನು ಎಮರ್ಜೆನ್ಸಿ ಕೇರು, ಅವ್ರಿಗೆ ಏನಾದರೂ ಆದರೆ ಇದು ಆಕ್ಸಿಜನ್ ಸಪ್ಲೈ, ನರ್ಸಿಂಗ್ ಸ್ಟಾಫ್ ಫುಲ್ ಅವೈಲೇಬಲ್ ಇರುತ್ತೆ. ಸೊ ಅವರಿಗೆ ಆನ್ ದ ವೇ ಏನು ಪ್ರಾಬ್ಲಮ್ ಆಗಲ್ಲ ಪೇಷಂಟಿಗೆ. ತಾಲೂಕು ಆಸ್ಪತ್ರೆ ಜಸ್ಟ್ ಬರೀ ಸಿಂಗಲ್ ಆಂಬ್ಯುಲೆನ್ಸ್ ಇರುತ್ತಲ್ಲ, ಅದು ಫುಲ್ ಸ್ಟೇಬಲ್ ಇರೋ ಪೇಷಂಟ್ನ ಅಕಸ್ಮಾತ್ ಇದು ಲೇಬರ್ ಅಲ್ಲಿ ನಿಮ್ಗೆ ಗೊತ್ತ ಲೇಬರ್ ಎಲ್ಲ ಬರ್ತಾರೆ, ಅವು ಭಾಳ ಬರೀ ಒಂದೇ ಆಂಬ್ಯುಲೆನ್ಸ್ ಕೊಡ್ತಾರೆ. ಅವು ಯಾವಾಗ ಎಷ್ಟು ಎಮರ್ಜೆನ್ಸಿ ಬರ್ತಾವೆ ನಿಮಗೂ ಗೊತ್ತಿರುತ್ತೆ. ಎಲ್ಲ ಕ್ಯಾಶುಯಾಲಿಟಿ ಮ್ಯಾಗ್ ವಾರ್ಡ್ ಸರ್ಜರಿ ಮತ್ತೆ ಪೀಡಿಯಾಟ್ರಿಕ್ಸ್ ಆರ್ಥೋಪೆಡಿಕ್ಸ್ OBG ಸೇರಿ ಬರೀ ಒಂದೇ ಆಂಬ್ಯುಲೆನ್ಸ್ ಅವೈಲೇಬಲ್ ಕೊಟ್ಟಾರೆ ನಮಗೆ. ಬರೀ ಒಂದೇ ಆಂಬ್ಯುಲೆನ್ಸ್ ಅವೈಲೇಬಲ್ ಕೊಟ್ಟಾರೆ ಥ್ರೂ ಔಟ್ ಹಾಸ್ಪಿಟಲ್ ಸೇರಿ ಒಂದೇ ಆಂಬ್ಯುಲೆನ್ಸ್. ನೀವು ಎಲ್ಲ
ಆಂಬುಲೆನ್ಸ್ ನಾವಂತ ಎಷ್ಟು ನಾಲ್ಕು ಡಿಪಾರ್ಟ್ಮೆಂಟ್ ಸೇರಿ ಒಂದೇ ಆಂಬುಲೆನ್ಸ್ ಇದೆ. ಇನ್ನೊಂದು ಕೊಟ್ಟರೆ ನಮಗೂ ಕ್ಯಾಶುಯಾಲಿಟಿಯಿಂದ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದ್ರೆ OBC ಅಂತ ಪ್ರೆಗ್ನೆಂಟ್ ಲೇಡೀಸ್ ಅಂತೂ ಕಂಟಿನ್ಯೂ ಅವ್ರಿಗೆ ಎಮರ್ಜೆನ್ಸಿ ಬಂದೇ ಬರ್ತಿರ್ತಾರೆ. ಕಂಪಲ್ಸರಿ ಒಂದು ಆಂಬುಲೆನ್ಸ್ ಇಡಬೇಕು. ಯಾಕಂದ್ರೆ ಅವ್ರಿಗೆ ಪ್ರಾಬ್ಲಮ್ ಆದರೆ ಬರೀ ತಾಯಿ ಅಷ್ಟೇ ಸಾಯೋದಲ್ಲ, ಮಗುಗೂ ಪ್ರಾಬ್ಲಮ್ ಆಗುತ್ತೆ. ಅದು ಭಾಳ ಎಮರ್ಜೆನ್ಸಿ ಇದೆ. ಇಲ್ಲಿ ನಾವು ಫುಲ್ ಎಮರ್ಜೆನ್ಸಿ ಇದ್ರೆ ಅದೇ ಆಂಬುಲೆನ್ಸ್ ಕೊಟ್ಟು ಕಳಿಸ್ತೀವಿ, ಬಟ್ ಅವರಿಗೂ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಆಂಬುಲೆನ್ಸ್ ಬಂದರೆ ನಮಗೆ ಕ್ಯಾಶುಯಾಲಿಟಿಯಿಂದನೂ ಭಾಳ ಹೆಲ್ಪ್ ಆಗುತ್ತೆ, ಮತ್ತು OBCಗೂ ಭಾಳ ಹೆಲ್ಪ್ ಆಗುತ್ತೆ. ಮಾಹಿತಿ ಹೇಳಿದ್ರಿ, ಅವ್ರಿಗೂ ಗೊತ್ತೈತ್ರಿ, ಅವ್ರಿಗೂ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.